ಹುಬ್ಬಳ್ಳಿ ನಗರದಲ್ಲಿ ನಡೆದ 5 ವರ್ಷದ ಬಾಲಕಿಯ ಅತ್ಯಾಚಾರ ಯತ್ನ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಪರಿಚಯಸ್ಥರು ಮತ್ತು ಸಂಬಂಧಿಕರಿಂದ ಮಾಹಿತಿ ಕಲೆ ಹಾಕಲು ತಂಡಗಳನ್ನು ರಚಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು 5 ವರ್ಷ ಮಗುವಿನ ಕೊಲೆ ಪ್ರಕರಣದಿಂದ ಇದರ ಆರೋಪಿ ರಿತೇಶ್ ಕುಮಾರ್ ಅಂತಂದು ಆತ ಸುಮಾರು 35 ವರ್ಷ ಮತ್ತು ಈತ ಹೇಳುವಂಥದ್ದು ಸುಮಾರು 10-12 ವರ್ಷಗಳ ಹಿಂದೆ ನಾನು ಪಟ್ನಾ ಭಾಗದಿಂದ ಬಂದಿದ್ದೀನಿ. ಅದಾದಮೇಲೆ ನನ್ನ ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಂಪರ್ಕ ಇಲ್ಲ ಮತ್ತು ವಾಪಸ್ಸು ಹೆಚ್ಚು ಹೋಗಿಲ್ಲ ಅನ್ನೋಂಥದ್ದು ಹೇಳ್ತಾರೆ. ಮತ್ತು ರಸ್ತೆಯಲ್ಲಿ ಬರುವಂಥ ಟ್ರೈನು, ರೈಲ್ವೆ ಸ್ಟೇಷನ್ಗಳು ಅಲ್ಲಿ ಇಳ್ಕೊಂಡು ಅದ್ರಲ್ಲಿ ಮೂಮೆಂಟ್ ಮಾಡಿ ಆ ಕಡೆ ಈ ಕಡೆ ಸುತ್ತಮುತ್ತ ಊರುಗಳಲ್ಲಿ 3 ತಿಂಗಳು 6 ತಿಂಗಳು ಈ ಥರ ಇದ್ದು ಸುಮಾರು 2-3 ತಿಂಗಳ ಹಿಂದೆ ಅವನು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಇಲ್ಲಿ ಹೊರವಲಯಗಳಲ್ಲಿರುವಂಥ ಕೆಲವು ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತಂದು ಹೇಳಿದ್ದಾರೆ. ಹಾಗಾಗಿ ನಾನು ಕುಟುಂಬ ಸದಸ್ಯರು, ಸ್ನೇಹಿತರು, ಪರಿಚಯಸ್ಥರು ಅಥವಾ ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಆತನ ಹೆಚ್ಚಿನ ವಿವರಗಳ ಬಗ್ಗೆ ಮಾಹಿತಿಯನ್ನು ಕೊಡಿ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುಂಡೇಟಿಗೆ ಬಲಿಯಾದ ಆರೋಪಿ ರಿತೇಶ್ ಕುಮಾರ್ ಕುರಿತು ಮಾಹಿತಿ ಸಂಗ್ರಹಿಸಲು ವಿವಿಧ ರಾಜ್ಯಗಳಿಗೆ ಪೊಲೀಸ್ ತಂಡ ರವಾನೆ ಮಾಡಲಾಗಿದೆ. ಬಿಹಾರ ಹಾಗೂ ಉತ್ತರ ಪ್ರದೇಶಕ್ಕೆ ಪ್ರತ್ಯೇಕ ತಂಡ ರವಾನೆ ಮಾಡಲಾಗಿದ್ದು, ಇನ್ನೊಂದು ತಂಡ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೆ ಕಳಿಸಿಕೊಡಲಾಗಿದೆ. ಇದರಿಂದ ಆರೋಪಿಯ ಹಿನ್ನೆಲೆ ಕುರಿತು ಮಾಹಿತಿ ಪಡೆಯಲು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಮೃತ ಆರೋಪಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ವಾಸವಾಗಿದ್ದ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ತಂಡಗಳನ್ನು ಕಳುಹಿಸಲಾಗಿದೆ ಎಂದರು. ಮತ್ತು ಆತನ ಪರಿಚಯ ಅಥವಾ ಸಂಬಂಧ, ಕುಟುಂಬ ಸದಸ್ಯರು ಆ ಥರ ಯಾರಾದರೂ ಇದ್ದರೆ ಅವರ ಒಂದು ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಮೃತ ದೇಹ ಏನಿದೆ ಅದನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಮುಂದೆ ಬರ್ಬೋದು. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಈ ವ್ಯಕ್ತಿಯ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಯಾರಿಗಾದ್ರೂ ಗೊತ್ತಿದ್ದರೆ ಅವ್ರುಗಳು ಬಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಸಿಬ್ಬಂದಿಗಳು ಔಟ್ ಆಫ್ ಡೇಂಜರ್ ಇದ್ದಾರೆ. ನಮ್ಮ ಇಬ್ಬರು ಸ್ಟಾಫ್ಗಳಿಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಮತ್ತು PSI ಅವ್ರಿಗೂ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಹಾಗಾಗಿ ಅವ್ರು ಇನ್ನೂ ಅಬ್ಸರ್ವೇಷನಲ್ಲಿದ್ದಾರೆ. ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಬಟ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕು. ಅಬ್ಸರ್ವೇಷನ್ ಇಟ್ಟಿದ್ದೀವಿ ಅಂತ ಪ್ರದೇಶ 2 ರಾಜ್ಯಗಳಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸು ಮತ್ತು ನಮಗೇನು ಇವನು ಯಾವ್ಯಾವ ಊರುಗಳಲ್ಲಿ ವಾಸ ಇದ್ದೆ ಅಂತ ಹೇಳಿದ್ದ ಆ ಊರುಗಳು ಸುತ್ತಮುತ್ತ ಹೋಗ್ಬಿಟ್ಟು ಮಾಹಿತಿಯನ್ನು ಕಲೆ ಹಾಕಿ ಅವ್ರ ಪರಿಚಯಸ್ಥರು, ಸಂಬಂಧಿಕರು ಯಾರಾದರೂ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಯಾರಾದರೂ ಎಸ್ಟಾಬ್ಲಿಷ್ ಆದರು ಅಂದರೆ ಪರಿಚಯ, ಸಂಬಂಧಿಕರು, ಸ್ನೇಹಿತರು ಅನ್ನೋದು ಎಸ್ಟಾಬ್ಲಿಷ್ ಆದರೆ ಅಂಥವ್ರಿಗೆ ಮಾಹಿತಿಯನ್ನು ತಿಳಿಸ್ಬಿಟ್ಟು ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಮೃತ ಆರೋಪಿಯ ಶವವನ್ನು ಸದ್ಯಕ್ಕೆ ಡೀಪ್ ಫ್ರೀಜರ್ನಲ್ಲಿ ಶವ ಇಡಲಾಗುವುದು. ಇದನ್ನು ಆತನ ಪೋಷಕರು, ಸಂಬಂಧಿಕರು ಬಂದಲ್ಲಿ ಅವರಿಗೆ ಶವ ಹಸ್ತಾಂತರ ಮಾಡಲಾಗುವುದು. ವೈದ್ಯರ ಸಲಹೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಳಿಕ ಘಟನೆಯಲ್ಲಿ ಗಾಯಗೊಂಡ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಪೂರ್ಣವಾಗಿ ಗುಣಮುಖವಾದ ನಂತರ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.